ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೀವು ಆಲ್ರೆಡಿ ತಮ್ಲೇನ್ ನೋಡಿರ್ತೀರ. ಅಗೇನ್ ಕಿಂಗ್ ಆಫ್ ಮಾರ್ಕೆಟ್, ಬೇರೆ ಏನು ವರ್ಡ್ ಸಿಗ್ತಾ ಇಲ್ಲ ಹಾಕೋಕ್ಕೆ, ಯಾಕಂದರೆ ಎಲ್ಲ ಯೂಸ್ ಮಾಡಿಬಿಟ್ಟಿದ್ವಿ. ಅಷ್ಟು ಪರ್ಫೆಕ್ಷನ್ ಇದೆ ನೋಡಿ. ಪರ್ಫೆಕ್ಷನ್ ಇದೆಯಾ ಇಲ್ವಾ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ಇಲ್ಲ ಅಂತ ಅನಾಲಿಸಿಸ್ ಪ್ಲೇ ಮಾಡ್ತೀನಿ. ಲೆವೆಲ್ಸ್ ನೆನಪಿಟ್ಕೊಳ್ಳಿ, ಏನು ಡ್ರಾಯಿಂಗ್ ಮಾಡಿದ್ವಿ ನೆನಪಿಟ್ಕೊಳ್ಳಿ. ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಓಕೆ, ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ನೋಡ್ಕೋಬೋದು. ನೋಡ್ಕೊಳ್ಳಿ. ಇದು ನಿಫ್ಟಿ ಎಲ್ಲರೂ ಡೇ ಹೈ ಕ್ರಾಸ್ ಆದರೆ ಬೈ ಮಾಡ್ಬೋದು ಅಂತಾರೆ, ಬಟ್ ನಾನು ಇಲ್ಲೊಂದು ಝೋನ್ ಹಾಕಿದ್ದೀನಿ ನೋಡಿ, 23,310. ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ತೀನಿ. ಈ ಲೋ ಕ್ರಾಸ್ ಆಗುವಾಗ ಒಂದು ಲೈನ್ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲಿಂದ 20 ಕೇಳಿಸ್ಕೊಂಡ್ರಲ್ವ, ನಿಫ್ಟಿ ಲೆವೆಲ್ಸ್ ಇಲ್ಲೊಂದು ಝೋನ್ ಹಾಕಿದ್ದೀನಿ. ಇದರ ಹೈ ಕ್ರಾಸ್ ಆಗುವಾಗ, ಈ ಝೋನ್ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀವಿ. ಆರ್ ಈ ಲೈನ್ 23,220 ಕೂಡ ನೆನ್ಪಿಟ್ಕೊಳ್ಳಿ, ಆ ಲೆವೆಲ್ ಕೂಡ ಇಂಪಾರ್ಟೆಂಟ್. ಓಕೆ, ಈಗ ಏನು ಮಾಡಿದ್ವಿ ಅನ್ನೋದಕ್ಕೊಂದು ಕಾನ್ಸೆಪ್ಟ್ ಏನಂದರೆ ಅದು ಅಪ್ಡೇಟ್ ಮಾಡಿ ತೋರಿಸ್ತೀನಿ ನಾನು ಟೆಲಿಗ್ರಾಮಲ್ಲಿ. ಇಲ್ಲಿ ಏನು ಕಣ್ಮುಚ್ಚಿ ಏನು ಹೇಳ್ತಾ ಇಲ್ಲ ನೋಡಿ. ಬಿಫೋರ್ ಮಾರ್ಕೆಟ್ 9 ಗಂಟೆ 13 ನಿಮಿಷಕ್ಕೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕಾಲ್ ಪೋಸ್ಟ್ ಮಾಡಿದ್ದೀನಿ. ವರ್ಕ್ ಆಗಿದೆಯಲ್ಲ ನೋಡಿ. ಇಲ್ಲ ಈ ಥರ ಬಿಫೋರ್ ಮಾರ್ಕೆಟ್ ಇದೇ ಕ್ಯಾಂಡಲ್ ಬರುತ್ತೆ, ಅನಾಲಿಸಿಸ್ ಮಾಡೋಕ್ಕಾಗುತ್ತಾ ಇಲ್ಲ, ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಾನು ಮಾಡಿದ್ದೀನಿ, ತೋರಿಸ್ತೀನಿ ಅದನ್ನು. ನಾನು ಒಂದ್ಸಲಿ ನೋಡ್ಕೊಳ್ಳಿ. ಇದಕ್ಕೂ ಈಗ ನಿಫ್ಟಿ ಲೆವೆಲ್ಸ್ ಇದು ನೋಡಿ, ನೆನ್ನೆ ಹಾಕಿರೋ ಲೆವೆಲ್ಸ್ ಝೋನ್ ಹಾಕಿದ್ವಲ್ಲ, ಇದು ನೋಡ್ಕೊಳ್ಳಿ. ಇದು ನಿಫ್ಟಿಯಲ್ಲಿ ಹಾಕಿದ್ದು. ಇದ್ರ ಮೇಲೆ ಬ್ರೇಕ್ ಆದರೆ ನಾವು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ ನಾವು ಬೆಳಿಗ್ಗೆ 9:15 ಮುಂಚೆ 9 ಗಂಟೆ 13 ನಿಮಿಷಕ್ಕೆ ಬೈಸಿ ಕಡೆ ಮಾರ್ಕೆಟ್ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರ ರಿಸಲ್ಟ್ 187 ಪಾಯಿಂಟ್ಸ್, 7 ಬಿಟ್ಬಿಡಿ 180 ಪಾಯಿಂಟ್ಸ್ ಕಂಪ್ಲೀಟಾಗಿ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ಕೊಬೋದು ಟೆಲಿಗ್ರಾಮಲ್ಲಿ. ಓಕೆ, ಇದು ಲೆವೆಲ್ಸ್ ಹೆಂಗೆ ವರ್ಕ್ ಆಯ್ತಾವೆ ನೋಡ್ಕೊಳ್ಳಿ. ಈ ಗ್ರೀನ್ ಕಲರ್ ಲೆವೆಲ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ನಿಫ್ಟಿದು ನೋಡಿ, ಬ್ಯಾಂಕ್ ನಿಫ್ಟಿದು ನೋಡಿ, ಪ್ಲೇ ಮಾಡ್ತೀನಿ. ಇದಕ್ಕೂ ಸೆಂಟ್ರಲ್ಲಿ ಏನು ಟ್ರೇಡ್ ಮಾಡಲ್ಲ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಓಕೆ, ಇಲ್ಲೊಂದು ಝೋನ್ ಆಗಿದ್ವಲ್ಲ, ಇಲ್ಲಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಆರ ಹೈ ಬ್ರೇಕ್ ಆದರೆ ಫಸ್ಟ್ ಟಾರ್ಗೆಟ್ 55,530, ಅಲ್ಲಿವರೆಗೂ TSL ಮಾಡಿ ಅದಾದಮೇಲೆ ಮತ್ತೆ ಅಲ್ಲಿ ಬ್ರೇಕ್ ಆದರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ TSL ಇಂಪಾರ್ಟೆಂಟ್. ಕೇಳಿಸ್ಕೊಂಡ್ರಲ್ವಾ, ಕರೆಕ್ಷನ್ ಬಂದರೆ ಬೈ ಪ್ಲಾನ್ ಮಾಡ್ಬೋದು. ಆರ್ ಇದ್ರ ಮೇಲೆ ಕ್ರಾಸ್ ಆಗಿ ಬೈ ಮಾಡಿದ್ರೆ ಅಂದರೆ 55,531 ಲೆವೆಲ್ ನೋಡ್ಕೊಳ್ಳಿ. ಇದನ್ನು 531 ಲೆವೆಲ್, ಇಷ್ಟೇ ಜಾಗ ಇದೆ, ಇಲ್ಲಿಂದ ವಾಪಸ್ ಬರುತ್ತೆ ಅಂತ ಲೈವಲ್ಲಿ ಕೂಡ ಅಷ್ಟೇ ಮಾಡಿಸಿದ್ದೀನಿ. ಇದು ವಾಪಸ್ ಬರುತ್ತೆ ಇದು ಅಂತ ಲೈವಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತದು. ಈಗ ರಿಸಲ್ಟ್ ನೋಡಿ, 55,531 ರೈಟ್. ಬ್ಯಾಂಕ್ ನಿಫ್ಟಿ ಇದು ನೋಡ್ಕೊಳ್ಳಿ. ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಕಂಪ್ಯೂಟರ್ಸಲ್ಲಿ ಎಷ್ಟು ಜೂಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ 55,531. ಓಕೆ, ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದನೇ ವಾಪಸ್ ಬಂದಿದೆ. ಎಸ್ಟರ್ಡೇ ಡ್ರಾ ಮಾಡಿರೋ ಲೆವೆಲ್ಸ್ ಇವು. ಇವತ್ತು ಮಾರ್ಕೆಟ್ ಆದಮೇಲೆ ಕ್ಯಾಂಡಲ್ ಹೈಗೆ ಹಾಕಿಲ್ಲ. ಎಸ್ಟರ್ಡೇ ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಇರ್ತದೆ, ನೀವು ನೋಡ್ಕೋಬೋದು. ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಓಕೆ ಓಕೆ ಡನ್. ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್. ನಾಳೆ ಅಫ್ಕೋರ್ಸ್ ನನಗೆ ಪ್ರತಿದಿನ ಕಲ್ತಿದ್ರೆ ಯಾವಾಗಲೂ ಸಿಂಪಲೇ. ನಾಟ್ ಓನ್ಲಿ ಸ್ಟಾಕ್ ಮಾರ್ಕೆಟ್, ನೀವು ಯಾವ ಫೀಲ್ಡಲ್ಲಾದಿರಿ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಸಿಂಪಲ್, ಇಲ್ಲ ಕಷ್ಟ. ಓಕೆ, ಈಗ ನೋಡ್ಕೊಳ್ಳಿ. ನಾಳೆ ಅಗೇನ್ ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದು ಮಾರ್ಕೆಟ್ ಫಾಲ್ ಆಗ್ತಿದೆ, ಓಕೆ, ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ನಾನು ಲಾಸ್ ಆಗೋಕ್ಕೆ ಬೈ ಮಾಡ್ತೀನಿ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ನೀವು ಲಾಸ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ರೇ ನೀವು ಬೈ ಮಾಡಿ, ಇಲ್ಲಾಂದರೆ ನಿಮ್ಮ ಅನಾಲಿಸಿಸನ್ನು ಫಾಲೋ ಮಾಡಿ. ಆರ್ ಸೆಲ್ ಮಾಡಬೇಕು ಅಂದರೆ ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು, ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗಬೇಕು, ಆವಾಗಲೇ ಸೆಲ್ ಪ್ಲ್ಯಾನ್ ಮಾಡೋದು. ನನಗೆ ಈ ಝೋನ್ ಇಂಪಾರ್ಟೆಂಟ್, ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡ್ತೀನಿ. ಇದು ಅಪ್ ಸೈಡ್ಗೆ ಡೌನ್ ಸೈಡ್ಗೆ ಡಿಸೈಡ್ ಮಾಡುತ್ತೆ ನಾಳೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ, ಇದು ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಸೇಮ್
ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿ ರಿಜೆಕ್ಷನ್ ಬಂದರೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಆರ್ ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಬೇಕು. ಅದು ಟೆಲಿಗ್ರಾಮಲ್ಲಿ ಕೂಡ ನಾನೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಟೆಲಿಗ್ರಾಮ್ ಬಗ್ಗೆ ಅಪ್ಡೇಟ್ ತೋರಿಸ್ತೀನಿ ನಾನು. ಟೆಲಿಗ್ರಾಮಲ್ಲಿ ಕೂಡ ನಾನೇ ಅಪ್ಡೇಟ್ ಮಾಡ್ತೀನಿ. ಇದು ನಿಫ್ಟಿ ಲೆವೆಲ್ಸ್. ಈಗ ಟೆಲಿಗ್ರಾಮ್ ಕತೆ. ಇದು ಇವತ್ತು ಟೆಲಿಗ್ರಾಮ್ದು ಜೂನ್ 10ನೇ ತಾರೀಕು ನೋಡ್ಕೋಬೋದು. ಆಮೇಲೆ ಇಲ್ಲಿ ಸ್ಕ್ರೀನ್ ಶಾಟ್ ನೋಡಿ. ಈ ಸ್ಕ್ರೀನ್ ಶಾಟಲ್ಲಿ ಟೈಮ್ ನೋಡಿ, ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡೋ ಟೈಮ್ ನೋಡಿ. 9 ಗಂಟೆ 14 ನಿಮಿಷ. ಸ್ಕ್ರೀನ್ ಶಾಟ್ ತೊಗೊಂಡು ಮೆಸೇಜ್ ಟೈಪ್ ಮಾಡೋಕ್ಕೆ 1 ನಿಮಿಷ. 9 ಗಂಟೆ 13 ನಿಮಿಷಕ್ಕೆ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀನಿ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸ್ಟ್ರೈಕ್ ಪ್ರೈಸು ಯಾವುದು, ಎಂಟ್ರಿ ಏನು, ಅದೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ಇದರಲ್ಲಿ. ಓಕೆ, ಅದಾದಮೇಲೆ 9 ಗಂಟೆ 16 ನಿಮಿಷಕ್ಕೆ ಮಾರ್ಕೆಟ್ ಓಪನ್ ಆಗಿ ನಮ್ಮ ಕಡೆಗೆ ಬರ್ತಿದೆ. ಸಿ ಡೈರೆಕ್ಷನಲ್ಲೇ ಬರ್ತಿದೆ. ಇದು ನಮ್ಮ ಟಾರ್ಗೆಟ್ಸ್. ಟಾರ್ಗೆಟ್ 1 360 ಕೊಟ್ಟಿದ್ವಲ್ವ, 320 ಓಪನ್ ಆಯಿತು, 360 ಟ್ರಿಗರ್ ಆಯಿತು, 380 400. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಏನು ತೋರಿಸೋದು ಬೇಡ, ನೀವು ಜಸ್ಟ್ ನೋಡ್ಕೊಳ್ಳಿ ಸಾಕು. ಅದಾದಮೇಲೆ ಟಾರ್ಗೆಟ್ಟು ಏನು ಬಾಕ್ಸ್ ಹಾಕ್ಕೊಂಡಿದ್ವಿ ಅದು ಕಂಪ್ಲೀಟ್ ಟಾರ್ಗೆಟ್ಟು ಟಾರ್ಗೆಟ್ 3ವರೆಗೂ ಕೂಡ ರೀಚ್ ಆಗಿಬಿಟ್ಟಿದೆ. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರಿ. ಈಗ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಗೊತ್ತಾಗ್ತಿಲ್ಲ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬಲ್ಲಿ ಟ್ರೇಡ್ ವಿತ್ ಚರಣ್ ಅಂತೇಳಿ ಸರ್ಚ್ ಮಾಡಿ ಒಂದು ಚಾನಲ್ ಬರುತ್ತೆ. ಆ ಚಾನಲ್ ಪ್ರೊಫೈಲಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಅಲ್ಲಿ ಜಾಯ್ನ್ ಆದರೆ ಈ ಟೆಲಿಗ್ರಾಮ್ ಬರ್ತೀರಾ. ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಂಡು ನೋಡಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯಾ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಎಲ್ಲ. ಓಕೆ, ಆ್ಯಂಡ್ ನೆನ್ನೆ ಕಂಪ್ಲೀಟಾಗಿ ಟ್ರೇಡಿಂಗ್ ವ್ಯೂ ಸೆಟಪ್ದೊಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಕಂಪ್ಲೀಟಾಗಿ ನಿನ್ನೆ 6 ಗಂಟೆಯಿಂದ 7:30ವರೆಗೂ ಕ್ಲಾಸ್ ಮಾಡಿದ್ದೀವಿ. ಒಂದೊಂದು ಸೆಟಪ್ಪು ಹೇಳ್ಕೊಟ್ಟಿದ್ದೀವಿ. ಅದರದ್ದು ಕಂಪ್ಲೀಟ್ ವಿಡಿಯೋ ಟ್ರೇಡ್ ವಿತ್ ಚರಣ್ನಲ್ಲಿ ಅಪ್ಲೋಡ್ ಆಗುತ್ತೆ, ನೋಡ್ಕೊಳ್ಳಿ. ಯಾರಾದರೂ ಬಿಗಿನರ್ಸ್ ಆಗಲಿ ಆರ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರಾಗಲಿ ಟ್ರೇಡ್ ವಿತ್ ಚರಣ್ನಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಟ್ರೇಡಿಂಗ್ ವ್ಯೂನ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಅಪ್ಲೋಡ್ ಮಾಡ್ತೀವಿ. ಅದು ಗೊತ್ತಾಗಿಲ್ಲ ಅಂದರೆ ನಮಗೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ಓಕೆ, ಗೊತ್ತಾಗೋದೇನಿಲ್ಲ, ಟ್ರೇಡ್ ವಿತ್ ಚರಣ್ ಸರ್ಚ್ ಮಾಡಿದ್ರೆ ಸಾಕು, ಬರುತ್ತೆ ಚಾನಲ್. ಅದರಲ್ಲಿ ನೋಡಿ ಅಪ್ಲೋಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.